ಎಚ್.ಡಿ. ರೇವಣ್ಣ ವಿರುದ್ಧ ನಿನ್ನೆ ಗುರುವಾರ ಅಪಹರಣದ ಪ್ರಕರಣ ಒಂದು ದಾಖಲಾಗಿದೆ. ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಯಾರಪ್ಪ ದೂರು ಕೊಟ್ಟಿದ್ದಾರೆ ಅಂದ್ರೆ ಮತ್ತೊಬ್ಬ ಸಂತ್ರಸ್ತೆ ಬಂದು ಕೊಟ್ಟಿರೋದಲ್ಲ, ಸಂತ್ರಸ್ತೆಯ ಮಗನೊಬ್ಬ ಬಂದು ದೂರು ಕೊಟ್ಟಿದ್ದಾರೆ. ಏನಂತ, ಈ ಪೆನ್ ಡ್ರೈವ್ ಫೋಟೋಗಳು ಲೀಕ್ ಆದಾಗ ನನ್ನ ತಾಯಿಯ ಫೋಟೋ ಕೂಡ ಬಂದಿತ್ತು. ಆವತ್ತಿನಿಂದ ನನ್ನ ತಾಯಿ ಕಣ್ಮರೆಯಾಗಿದ್ದಾರೆ, ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಬಂದು ದೂರನ್ನ ದಾಖಲು ಮಾಡಿದ್ದಾರೆ. ಇದರಲ್ಲೂ ಕೂಡ ರೇವಣ್ಣನೇ A1 ಆರೋಪಿ, A2 ಆರೋಪಿ ಸತೀಶ್ ಬಾಬಣ್ಣ ಅಂತ. ಈ ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ ಅವ್ರು ಯಾರು ಏನು ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಈ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ. ಸೊ ಮತ್ತೊಂದು ಸಂಕಷ್ಟ, ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ ರೇವಣ್ಣ ಅವರ ಪರಿಸ್ಥಿತಿ. ಇವತ್ತು ಒಂದ್ ಕಡೆ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ, ಅದರ ಜೊತೆಗೆ ಈ ಒಂದು ಕೇಸ್ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತ ತಾಯಿಯನ್ನ ಕರೆದುಕೊಂಡು ಹೋದ್ರು. ಬಾಬಣ್ಣ ಎಂಬಾತ ಮನೆಗೆ ಬಂದು ನಮ್ಮಮ್ಮನ ಕರ್ಕೊಂಡು ಹೋದ, ನನ್ನ ತಾಯಿಯನ್ನ. ಆವತ್ತಿನಿಂದ ನಮ್ಮಮ್ಮ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ ಅಂತ ಮಗ ದೂರು ಕೊಟ್ಟಿದ್ದಾರೆ. ಫೈನ್, ಏನಂತ ಮಗ ದೂರು ಕೊಟ್ಟಿದ್ದಾನೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. A1 ಆರೋಪಿ ಇದರಲ್ಲಿ ರೇವಣ್ಣ, A2 ಆರೋಪಿ ಸತೀಶ್ ಬಾಬಣ್ಣ ಅಂತ. ಬಾಬಣ್ಣ ಎಂಬಾತ ನಮ್ಮ ಮನೆಗೆ ಬಂದು ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತ ನಮ್ಮ ಅಮ್ಮನ್ನ ಅಥವಾ ತಾಯಿಯನ್ನ ಕರೆದುಕೊಂಡು ಹೋದ್ರು. ಆವತ್ತಿನಿಂದ ನಮ್ಮಮ್ಮ ವಾಪಸ್ ಮನೆಗೆ ಬರಲಿಲ್ಲ, ನಾಪತ್ತೆಯಾಗಿದ್ದಾರೆ ಅಂತ ಮಗ ಬಂದು ದೂರು ಕೊಟ್ಟಿದ್ದಾರೆ. ಪೊಲೀಸರನ್ನು ಹೋಗಿ ಕೇಳಿದ್ವಿ ನಾವು ಆರಂಭದಲ್ಲಿ, ಬಟ್ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಪೊಲೀಸರ ಮೇಲೂ ಕೂಡ ತಮ್ಮ ಪ್ರಭಾವವನ್ನ ಬಳಸಿದ್ದಾರೆ, ಒತ್ತಡ ಹಾಕಿದ್ದಾರೆ ಅಂತ ಸಂತ್ರಸ್ತಿಯ ಮಗ ದೂರನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಈಗ ಒಂದು ಕಡೆ ಲೈಂಗಿಕ ಕಿರುಕುಳ ಆರೋಪ ಪ್ಲಸ್ ಅಪಹರಣದ ಪ್ರಕರಣ ಕೂಡ ರೇವಣ್ಣ ಮೇಲೆ ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಒಂದು ಕಡೆ ಲೈಂಗಿಕ ಕಿರುಕುಳದ ಆರೋಪ, ಮಗದೊಂದು ಕಡೆ ನಿನ್ನೆ ಹೊಸದಾಗಿ ಕೇಳಿಬಂದಿರುವಂತಹ ದೂರು, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸೊ ಇದು ಯಾವ ರೀತಿಯಾಗಿ ಮುಳ್ಳಾಗ್ಬೋದು ರೇವಣ್ಣ ಅವರಿಗೆ ಈ ತನಿಖೆಯ ವಿಚಾರದಲ್ಲಿ? ಖಂಡಿತವಾಗಿಯೂ ಇದೆ. ಯಾಕೆಂದರೆ ಪ್ರಮುಖವಾಗಿ ಈ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಯಾಕೆಂದರೆ ಸಂತ್ರಸ್ತೆಯ ಮಗನೊಬ್ಬ ಇವತ್ತು ಒಂದು ದೂರನ್ನು ಕೊಟ್ಟಿದ್ದಾನೆ. ನಿನ್ನೆ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರನ್ನು ಕೊಟ್ಟಿರುವಂಥದ್ದು. ದೂರಿನಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆ ಇನ್ನೂ 3 ದಿನ ಬಾಕಿ ಇರೋ ಸಂದರ್ಭದಲ್ಲಿ ನನ್ನ ತಾಯಿಯನ್ನು ಸತೀಶ್ ಬಾಬಣ್ಣ, ಅಂದರೆ ಬಾಬಣ್ಣ ಅಂತೇಳಿ ಏನೋ ಇರುವಂಥ ಒಬ್ಬ ಸತೀಶ್ ಅನ್ನೋ ವ್ಯಕ್ತಿ ಮನೆಗೆ ಬಂದು ನನ್ನ ತಾಯಿಯನ್ನು ಭವಾನಿ ರೇವಣ್ಣವರು ಕರೀತಾ ಇದ್ದಾರೆ, ನಿಮ್ಮನ್ನು ಮನೆಗೆ ಕರೀತಾ ಇದ್ದಾರೆ ಅಂತೇಳಿ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದ ಬಳಿಕ ಮತ್ತೆ 3 ದಿನಗಳ ಆದ ಬಳಿಕ ಚುನಾವಣೆ ದಿವಸ ಅಂದರೆ ಏಪ್ರಿಲ್ 26ನೇ ತಾರೀಕು ನನ್ನ ತಾಯಿಯನ್ನು ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಅದಾದ ಬಳಿಕ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೀವು ಪೊಲೀಸರಿಗೆ ಕೈಗೆ ಸಿಕ್ಕಬೇಡಿ, ಜೊತೆಗೆ ಪೊಲೀಸರು ಏನೇ ಕೇಳಿದ್ರು ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬೇಡಿ, ಜೊತೆಗೆ ನಿಮ್ಮ ವಿರುದ್ಧ ನೀವೇನಾದರೂ ಆ ರೀತಿ ಪೊಲೀಸರಿಗೆ ಹೇಳಿಕೆಯನ್ನು ಕೊಟ್ಟರೆ ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನಿಮ್ಮ ವಿರುದ್ಧ ಕೂಡ ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಅಂತೇಳಿ ಒಂದು ಭಯ ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಯತ್ನವನ್ನು ಮಾಡಿದ ಬಳಿಕ 29ನೇ ತಾರೀಕು ಅಂದರೆ 26ನೇ ತಾರೀಕು ಏನು ಎಲೆಕ್ಷನ್ ಆಗುತ್ತೆ, 29ನೇ ತಾರೀಕು SITಯನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿದ ಸಂದರ್ಭದಲ್ಲಿ ಅವರ ತಾಯಿ ಕೂಡ ಮತ್ತೆ ನಾಪತ್ತೆ ಆಗೋದು. ಅಂದರೆ ಸಂತ್ರಸ್ತೆಯ ತಾಯಿ ಏನಿದೆ, ಸಂತ್ರಸ್ತೆಯ ತಾಯಿ ನಾಪತ್ತೆ ಆದ ಬಳಿಕ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ನಿನ್ನೆ ಕೆ.ಆರ್. ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ದೂರನ್ನು ದಾಖಲು ಮಾಡಿದಾಗ ಗೊತ್ತಾಗ್ತಾ ಇರುವಂಥದ್ದು ಎಚ್.ಡಿ. ರೇವಣ್ಣ ಅವರೇ ಅವರ ತಾಯಿಯನ್ನು ಕರೆಸ್ಕೊಂಡು ಅಲ್ಲಿಂದ ನಾಪತ್ತೆ ಮಾಡಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈಗ ಆ ಪ್ರಕರಣವೂ ಕೂಡ SIT ಅಧಿಕಾರಿಗಳಿಗೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. SIT ಅಧಿಕಾರಿಗಳು ಈಗ ಆ ಪ್ರಕರಣವನ್ನು ಕೂಡ ತನಿಖೆಯನ್ನು ಮಾಡೋ ಪ್ರಯತ್ನಗಳನ್ನು ಈಗ ಮಾಡುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ.